ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ರೈತರ ಪರವಾಗಿ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಇವತ್ತು ಅವರೇನು ಅನುಸರಣೆ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಮ್ಮ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರುವ ಎಸ್ ನಡಹಳ್ಳಿ ಅವರು, ನಮ್ಮ ವಿಜಯಗೌಡ ಪಾಟೀಲ್ರು, ಜಿಲ್ಲಾಧ್ಯಕ್ಷರಾದ ಅಂಗಡಿಯವರು ಮತ್ತು ನಮ್ಮ ರಮೇಶ್ ಭೂಷಣೂರ್ ಅವರು ಮತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ನಾಯಕರುಗಳ ಒಂದು ನೇತೃತ್ವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಜಾಗದಲ್ಲಿ ಅಂದರೆ ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ತೊಗರಿ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಮೊಕ್ಕಜೋಳ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಕೂಡ ಏನು ಸಂಪೂರ್ಣ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು. ಸರ್, ಕಾಣೆಯಾಗಿದೆ ಹುಡುಕಿಕೊಂಡಿದ್ದೇನೆ ಪೋಸ್ಟ್ಗಳೆಲ್ಲ ಮಾಡಿದ್ರು ಸರ್, ಏನು ಸರ್ ಅದು? ಯಾವುದು? ರೈತರು ನಮ್ಮ ಮಂತ್ರಿಗಳೆಲ್ಲ 8 ಜನ ಮಂತ್ರಿಗಳು ಒಂದಿನೂ ಬಂದಿಲ್ಲ. ನಿಮಗೆ ನಡಹಳ್ಳಿಯವರ ವಿಷಯ ಇನ್ನು ಡೀಟೇಲ್ಡ್ ಆಗಿ ಮಾತಾಡ್ತಾರೆ. ಇಲ್ಲಿ ವಿಷಯ ಏನಂತಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿ ಸರ್ಕಾರ ಅನ್ನುವಂಥ ಒಂದು ಇದನ್ನ ಅವ್ರು ಈಗಾಗಲೇ ತೋರಿಸ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ಕೂಡ ತಾವು ಒಂದು ರಿಸರ್ವಾಯರ್, ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಯಾವುದೇ ಒಂದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟು ಒಂದು ಸಣ್ಣ ಒಂದು ಭೂಮಿ ಪೂಜೆ ಮಾಡಿ ಇಂಥದ್ದು ಈ ರಾಜ್ಯಕ್ಕೆ ನಾವು ಮಾಡಿದ್ದೀವಿ ಅನ್ನುವಂಥದ್ದು ಇವತ್ತಿಲ್ಲ. ಬರೀ ಸುಳ್ಳು ಗ್ಯಾರಂಟಿಗಳ ನೆಪದಲ್ಲಿ ಅಧಿಕಾರಕ್ಕೆ ಬಂದು ಅದು ಕೂಡ ಚುನಾವಣೆ ಏನಾದರೂ ಬಂದರೆ 2-3 ಕಂತನ್ನು ಆಗ್ಬೋದು, ಓಟ್ ತಗೊಳ್ಳೋದು ಬಿಟ್ಟರೆ ಜನರನ್ನ ಸಂಪೂರ್ಣವಾಗಿ ಅವರು ಮೋಸ ಮಾಡಿರುವಂಥ ಸರ್ಕಾರ ಇದು. ಹಾಗಾಗಿ ರೈತರಿಗಂತೂ ತೀರಾ ಅನ್ಯಾಯ ಆಗಿದೆ. ಆ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಗಂಭೀರವಾದ ಹೋರಾಟ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ. ರೈತರ ಸಮಸ್ಯೆಗಳು ಇಷ್ಟೆಲ್ಲ ಇದು ಸೇಮ್ ಸ್ಥಾನಕ್ಕೆ ಕೆಚ್ಚಪ್ ಮಾಡಿದ್ದಾರೆ. ಬೇರೆ ಮೀಟಿಂಗ್ ಮೇಲೆ ಟಿಫಿನ್ ಸಿಎಂ ಬದಲಾವಣೆಯಲ್ಲಿ ಬಿಸಿ ಆಗಿದ್ದಾರೆ. ಸಿಎಂ ಬದಲಾವಣೆ ಆಗೋದು ನಿಶ್ಚಿತ, ಅದರಲ್ಲೇನು ಸಂಶಯ ಏನಿಲ್ಲ. ಆದರೆ ಇವರು ಆ ಒಂದು ಗೊಂದಲದಲ್ಲಿ ರೈತರ ಒಂದು ಹಿತಾಸಕ್ತಿ, 1 ಗಂಟೆ ಸಮಯ ಸಾಕಾಗಿತ್ತು. ಒಂದು ದಿವಸಕ್ಕೆ ರೈತರು ಇಷ್ಟೆಲ್ಲ ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ರೈತರಿಗೋಸ್ಕರ 1 ಗಂಟೆ ಸಮಯ ಅವರು ಕೇಟಾಯಿಸಿದ್ರು ಕೂಡ ರೈತರ ಸಮಸ್ಯೆ ಎಷ್ಟೋ ಸಾಲ್ವ್ ಆಗುತ್ತೆ ಅಂತ. ಈಗ ಸಿಎಂ ನೋಡಿದ್ರೆ ಸರ್, ರಾಜಕೀಯ ಶಾಶ್ವತ ಅಲ್ಲ, ವೈರಾಗ್ಯದ ಮಾತನಾಡ್ತಾ ಇದ್ದಾರೆ ಸರ್ ಸಿದ್ದರಾಮಯ್ಯ ಅವರು. ಸರ್, ದಯಮಾಡಿ ನಂದೊಂದು ವಿನಂತಿ ಅದ, ಪತ್ರಿಕಾಗೋಷ್ಠಿ ಮಾಡ್ತಾರೆ. ನನಗೇನಂದ್ರೆ ಇವಾಗ ನಡಹಳ್ಳಿ ಅವರು ಇದು ರೈತರದ್ದು ವಿಷಯಾಂತರ ಆಗೋದು ಬೇಡ. ರೈತರು ಈಗ ನಮ್ಮಲ್ಲಿ ಪ್ರವಾಹ ಬಂದಿದೆ, ಅತಿಯಾಗಿ ಮಳೆ ಆಗಿದೆ, ಇಷ್ಟೊಂದು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇದೇ ರೀತಿ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇದೇ ರೀತಿ ಆಗಿದೆ. ಒಬ್ಬ ಮಂತ್ರಿ ಕೂಡ ಬರೀ ಟಿಫನ್ ಮೇಲೆ ವೈರಾಗ್ಯದ ಮಾತಾಡ್ಕೊಂಡು ತಮ್ಮ ಸೀಟಿಗೋಸ್ಕರ ನಡೀತಾ ಇದೆ. ಆಮೇಲೆ ಇವಾಗ ಸಿಎಂ DCMಗಳು ಅವರು ಕುರ್ಚಿ ಕಿತ್ತಾಟದಲ್ಲಿ ಅವ್ರು ಇದ್ರೂ ಕೂಡ ಕನಿಷ್ಠ ಪಕ್ಷ ಮಂತ್ರಿಗಳು, ಈ ಜಿಲ್ಲೆಗೆ ಸಂಬಂಧಪಟ್ಟ ಮಂತ್ರಿಗಳು ಯಾರಾದರೂ ಕೂಡ ಬಂದು ಇವತ್ತು ರೈತರ ಹೋರಾಟ ಯಾಕೆ ನಡೀತಾ ಇದೆ, ನಡೆಯೋ ಮುಂಚೆನೇ ಇವತ್ತು ದಿನಾಂಕ ನಾವು ನಿಗದಿಪಡಿಸಿದ್ದೀವಿ, ಇವತ್ತು ಹೋರಾಟ ಇದೆ ಅಂತೇಳಿ ಒಂದಿನ ಮುಂಚೆ ಬಂದು ಕನಿಷ್ಠ ರೈತರನ್ನ ಕರೆಸಿ ಮಾತಾಡಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನಾವು ಗ್ಯಾರಂಟಿ ಇದ್ದೀವಿ, ಬೆಂಬಲ ಬೆಲೆ ಕೊಡ್ತೀವಿ, ನಾವು ಖರೀದಿ ಕೇಂದ್ರಗಳನ್ನು ನಾವು ಓಪನ್ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ಬೋದಾಗಿ. ಆದರೆ ಇಲ್ಲ, ಅವ್ರಿಗೆ ಏನಾಗಿದೆ ಅಂತಂದರೆ ಅವ್ರ ಮಂತ್ರಿ ಸ್ಥಾನಗಳು ಕೂಡ ತಲ್ಲಣ ಆಗುತ್ತೆ. ಅಂದರೆ ಇವತ್ತು ಮುಖ್ಯಮಂತ್ರಿಗಳು ಬದಲಾಯಿಸಿದರೆ ನಮ್ಮ ಸ್ಥಾನ ಕೂಡ ಏನಾದರೂ ಬದಲಾಯಿಸ್ಬೋದು. ನೋಡೋಣ, ಯಾರು ಹೆಂಗಾದರೂ ಹೋಗಲಿ, ರೈತರಾದರೂ ಹಾಳಾಗೋಗ್ಲಿ, ಜನರು ಏನೇ ಹಾಳಾಗೋಗ್ಲಿ, ಅವ್ರ ಕಣ್ಣೀರು ನಮಗೆ ಬೇಕಾಗಿಲ್ಲ. ನಮ್ಮ ಸೀಟ್ ನಮಗೆ ಬೇಕು. ಮುಖ್ಯಮಂತ್ರಿ ಬದಲಾಯಿಸೋದ್ರಲ್ಲಿ ನಮ್ಮ ಸೀಟ್ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದಾ, ಅದು ನೋಡ್ಕೊಂಡು ಮತ್ತೆ ಬೇಕಾದ್ರೆ ಮುಂದೆ ನೋಡೋಣ ಅಂತ ಏನಾದರೂ ವಿಚಾರ ಮಾಡ್ತಾ ಇರಬೇಕಂತ ನನಗನ್ಸುತ್ತೆ. ಮುಂದೆ ಗಾಡಿ ಮುಂದೆ ಎಲ್ಲರೂ ಬಟ್ಟೆ ಬರ್ರಿ. बोलो भारत माता की भारतीय जनता पक्ष के ಗಾಡಿ ಹತ್ರ ಗಾಡಿ ಹತ್ರ ಪ್ರಭುಗೌಡ್ರೆ ಹತ್ರ ಎಲ್ಲರೂ ಗಾಡಿ ಹತ್ರ ಇಲ್ಲಿ ನೋಡಪ್ಪ ನೀವು ಮುಂದೆ ಸಚಿವರಾದ SK ತಳ್ಳುಪಿ ಅವರು, ಕಾಸುಗೌಡ ಬೆಳಗಾರ್ ಅವರು, ಸಂಜೀವ್ ಐಹೊಳೆ ಅವರು, ಇವರೆಲ್ಲರೂ
ಮೊದಲೇ 2 ಟ್ರ್ಯಾಕ್ಟರ್ಗಳನ್ನು ಹತ್ತಬೇಕಿದ್ದ ಕಾರ್ಯಕರ್ತರು ಕೆಳಗಡೆ ಇಳಿಬೇಕು. ನಾನು ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಮುಖರಿಗೆ ಹಾಗೂ ಮುಖಂಡರಿಗೆ ಟ್ರ್ಯಾಕ್ಟರ್ಗಳು ಖಾಲಿ ಮಾಡಿಕೊಡ್ಬೇಕು. ಜಿಲ್ಲೆಯ ಯಾವ ಕಾರ್ಯಕರ್ತರು ಇಲ್ಲಿ ನಿಂದಿರಬಾರ್ದು. ನಾನು ಎಲ್ಲಾ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬರಬಾರ್ದು, ಟ್ರ್ಯಾಕ್ಟರ್ಗಳು ಮಾತ್ರ ಹತ್ತಬೇಕು. ಟ್ರ್ಯಾಕ್ಟರ್ಗಳು ಹತ್ತಲಿಲ್ಲ ಅಂದ್ರೆ ವಿನಂತಿ ಮಾಡ್ಕೊಳ್ತೀನಿ, ನೀವು ಕರ್ಕೊಂಡ್ ಬರ್ಬೇಕಾಗ್ತದೆ. ಇಲ್ಲಿಂದ ಬಬಲೇಶ್ವರ್ ನಾಕಾದವರೆಗೆ ಎಲ್ಲರೂ ಟ್ರ್ಯಾಕ್ಟರ್ ನಲ್ಲೇ ಹೋಗೋದಿದೆ. ವಿನಂತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ರೈತ ವಿರೋಧಿ ಸಿದ್ದರಾಮಯ್ಯನಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ. ಅನ್ನದಾತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ಮಾಜಿ ಸಚಿವರಾದ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರು, ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದರು, ಸಿಂದಗಿ ಮಾಜಿ ಶಾಸಕರಾದ ರಮೇಶ್ ಭೂಸೂರ್ ಸಾಹೇಬರು, ಇವರೆಲ್ಲ ಮುಂದಿನ ಟ್ರ್ಯಾಕ್ಟರ್ಗಳಲ್ಲಿ ಏರ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲ ಪ್ರಮುಖರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ನಮ್ಮ 2 ಪ್ರಮುಖ ಟ್ರ್ಯಾಕ್ಟರ್ಗಳಿದೆ. ಅದರಲ್ಲಿ ನಮ್ಮ ಪ್ರಮುಖರು ಎಲ್ಲ ವಿನಂತಿ ಮಾಡ್ಕೊಳ್ತೀನಿ, ಸ್ವಲ್ಪ ರೋಡ್ ಒಳಗಡೆ ಬರಬೇಕು. ನಾನು ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ರೋಡ್ ಒಳಗಡೆ ಬರಬೇಕು. ಗಾಡಿ ಮುಂದೆ बोलो भारत माता की, भारतीय जनता पक्षಕ್ಕೆ. ಗಾಡಿ ಹತ್ರ ಗಾಡಿ ಗಾಡಿ ಹತ್ರ ಪ್ರಭುಗೌಡ್ರೆ ಹತ್ರ ಎಲ್ಲರೂ ಗಾಡಿ ಹತ್ರ ಇಲ್ಲಿ ನೋಡಪ್ಪ. ನೀವು ಮುಂದೆ ಸಚಿವರಾದ ಎಸ್ ಕೆ ಬೆಳ್ಳುಪಿ ಅವರು, ಕಾಸುಗೌಡ ಬೆಳಗಾರ್ ಅವರು, ಸಂಜೀವ್ ಐಹೊಳೆ ಅವರು, ಇವರೆಲ್ಲರೂ ಮೊದಲೇ 2 ಟ್ರ್ಯಾಕ್ಟರ್ಗಳನ್ನು ಹತ್ತಬೇಕಿದ್ದ ಕಾರ್ಯಕರ್ತರು ಕೆಳಗಡೆ ಇಳಿಬೇಕು. ನಾನು ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಮುಖರಿಗೆ ಹಾಗೂ ಮುಖಂಡರಿಗೆ ಟ್ರ್ಯಾಕ್ಟರ್ಗಳು ಖಾಲಿ ಮಾಡಿಕೊಡ್ಬೇಕು.